ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌರಿ, ಟೇಸ್ಟ್ ಕಾಂಬಂದಲ್ಲಿ ಕೈ ಹಾಕ್ರೆ ಸಿಕ್ಕುದು 3 ಪ್ಯಾಕೆಟ್ ಕೊಬ್ಬರಿ ಬೆಲ್ಲ ಅಷ್ಟೇ. ಟೇಸ್ಟ್ ಮಾಡೋದಕ್ಕೆ ಇದೇನು ಅಡ್ಗೆನಾ? ಸುಮ್ಮನೆ ಕೊಟ್ಟಿರೋ ಕೆಲಸನ ಮಾಡ್ರಿ. ಆಯ್ತು ಮಾಡ್ತೀನಿ. ಯಜಮಾನ್ರೆ, ನೀವೆಂತ ಹಾಂಗೆ ಕೂಕೊಂಡಿರಿ? ಎಳ್ಳು ಎಷ್ಟಿತ್ತಂದಳಿ ಲೆಕ್ಕ ಸಿಗ್ಲಿಲ್ಲ? ಸಕ್ಕರೆ ಸಿಗ್ಲಿಲ್ಲ ಅಂತ ನನ್ನ ಟೆನ್ಷನ್ ನಾನಿದ್ರೆ ನಿಮ್ದೇನೋ ಯೋಗ್ಯ. ಮಾವ, ನಿಮಗೆ ಅಂತ ಒಂದು ಸಕ್ಕರೆ ಅಚ್ಚನ್ನ ಎತ್ತಿಟ್ಟಿದ್ದೀನಿ. ಹೌದಾ? ನವಿಲ್ ಡಿಸೈನ್ದು ಸ್ಕಂದಂಗೆ, ಹಂಸ ಡಿಸೈನ್ದು ಪ್ರಣಿಗೆ, ನಂಗೆ ಕಪ್ಪು ಚಿಪ್ಪು. ಗಿರ್ಜಮ್ಮ, ನಂಗೆ ತುಳಸಿ ಕಟ್ಟೆ ಡಿಸೈನ್. ಜೀವನದಲ್ಲಿ ಒಂದಿನಾದ್ರೂ ತುಳಸಿ ಕಟ್ಟೆನ ಸುತ್ತಿದ್ದೀರಾ? ಗೌರಿ, ಕಾಯಕವೇ ಕೈಲಾಸ. ಡೈಲಿ ನಾನು ಕೋರ್ಟಿನ ಕಟಕಟೆ ಸುತ್ತುದಿಲ್ಲ, ಇದಕ್ಕಿಂತ ಬೇಕಾ? ಹಾಗೆ ಜೈಲಿಗೂ ಹೋಗ್ಬಿಡು, ದೇವ್ರು ಒಳ್ಳೇದು ಮಾಡ್ತಾನೆ. ಹೋಗ್ಲಿ ಬಿಡಿ ಮಾವ. ಎಲ್ಲಿ ಜೈಲಿಗ? ಅಯ್ಯೋ, ವಿಷಯನೇ ಬಿಟ್ಬಿಡಿ ಅಂದೆ ಕಾಶಿಯವ್ರೆ. ಮಾವಯ್ಯ, ಸಂಕ್ರಾಂತಿ ಹಬ್ಬದಲ್ಲಿ 2 ವಿಷಯ ಕಾಮನ್. ಒಂದು ಟಿವಿಯಲ್ಲಿ ಬರೋ ಹಳ್ಳಿ ಮೆಷ್ಟು ಸಿನಿಮಾ, ಇನ್ನೊಂದು ಎಳ್ಳು ಬೆಲ್ಲ ತಿನ್ನೋದು. ಮಾವಯ್ಯ, ಆ ಎಳ್ಳು ಬೆಲ್ಲ ಯಾಕೆ ತಿನ್ನೋದು ಈ ಟೈಮಲ್ಲಿ? ನೋಡಮ್ಮ, ನಮ್ಮ ಹಿರಿಯರು ಮಾಡಿದ ಹಬ್ಬಗಳಿಗೆ ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುತ್ತಮ್ಮ. ಈ ಸಂಕ್ರಾಂತಿ ಹಬ್ಬನ ಇಡೀ ದಕ್ಷಿಣ ಭಾರತದವರೆಲ್ಲ ಆಚರಣೆ ಮಾಡ್ತಾರೆ. ಇನ್ನು ಹಳ್ಳಿ ರೈತರೆಲ್ಲ ವರ್ಷವಿಡೀ ಬೆಳೆದ ಫಸಲನ್ನು ಕಣದಲ್ಲಿಟ್ಟು ಪೂಜೆ ಮಾಡ್ತಾರೆ. ಹಳ್ಳಿ ಹೆಣ್ಣುಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕೊಂಡು ಸಂತೋಷ ಪಡ್ತಾರೆ. ಕೊಟ್ಟಿಗೆಯಲ್ಲಿದ್ದ ರಾಸುಗಳಿಗೆ ಶೃಂಗಾರ ಮಾಡಿ ಕಿಚ್ಚಾಯಿಸ್ತಾರೆ. ಇನ್ನು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದ್ರೆ, ಈ ಚಳಿಗಾಲದಲ್ಲಿ ತುಟಿ ಒಣಗತ್ತೆ, ಮೈ ಚರ್ಮ ಸುಕ್ಕಾಗತ್ತೆ. ಆಗ ದೇಹಕ್ಕೆ ಎಣ್ಣೆ ಅಂಶ ಬೇಕು. ಈಗಿನ ಕಾಲದ ಹೆಣ್ಣು ಮಕ್ಕಳು ಅದೇನೋ ಮಾಯಿಶ್ಚರು, ಕ್ರೀಮು ಅಂತ ಏನೋ ರಾಸಾಯನಿಕ ಪದಾರ್ಥ ಉಪಯೋಗಿಸ್ತಾರೆ. ಆದರೆ ನಮ್ಮ ಹಿರಿಯರು ಎಳ್ಳು ಬೆಲ್ಲ ತಿನ್ನೋ ಮುಖಾಂತರ ನಮ್ಮ ದೇಹಕ್ಕೆ ಎಣ್ಣೆ ಅಂಶ ಸಿಗೋ ಹಾಗೆ ಮಾಡಿದ್ರು. ಕರೆಕ್ಟಾಗಿ ಹೇಳಿದ್ರಿ ಮಾವ. ಕೊಬ್ಬರಿಲಿ ಎಣ್ಣೆ ಇದೆ, ಎಳ್ಳಲ್ಲೂ ಎಣ್ಣೆ ಇದೆ, ಕಡಲೆ ಬೀಜದಲ್ಲೂ ಎಣ್ಣೆ ಇದೆ. ಇದ್ರ ಜೊತೆ ಬೆಲ್ಲ ಕಡಲೆ ಸೇರಿಸಿದ್ರೆ ಅದೇ ಎಳ್ಳು ಬೆಲ್ಲ. ಬಾಯಿಗೂ ರುಚಿ, ದೇಹಕ್ಕೂ ಒಳ್ಳೇದು. ಇದೆಲ್ಲ ನನಗೂ ಗೊತ್ತಿತ್ತ. ಆದ್ರೆ ನಿಮ್ಗೆ ಗೊತ್ತಿತ್ತ ಇಲ್ಲಿ ಅಂದಳಿ ಟೆಸ್ಟ್ ಮಾಡುವ ಅಂದಳಿ ಕಾಣ್ತಾ ಇದ್ದಿದೆ ಅಂದಳಿ ಹೇಳ್ರು ಉಗಿತ್ರಿ ಅಂದಳಿ ನನಗೆ ಗೊತ್ತಿತ್ತು. ಸೊ ಥ್ಯಾಂಕ್ಸ್ ಫಾರ್ ದಿ ಇನ್ಫಾರ್ಮೇಶನ್. ಆದರೂ ನನಗೊಂದು ಡೌಟ್. ಏನಪ್ಪ ನಿನ್ ಡೌಟು? ಈ ಸುಗ್ಗಿ ಕಾಲದಲ್ಲಿ ದನ ಕರುಗೆಲ್ಲ ಕಿಚ್ಚಾಯಿಸ್ತಾರಲ್ಲ, ಅದೆಂತಕ್ಕೆ? ವರ್ಷ ಪೂರ್ತಿ ರೈತನಿಗೋಸ್ಕರ ದುಡಿಯೋ ಜೀವಿಗಳಂದ್ರೆ ರಾಸುಗಳು. ಅವುಗಳ ಮೈಗೆ ಸಣ್ಣ ಪುಟ್ಟ ಕೀಟಗಳು ಅಂಟ್ಕೊಂಡಿರುತ್ತೆ. ಅವುಗಳು ಕಣ್ಣಿಗೆ ಕಾಣೋದಿಲ್ಲ. ಇಂಥ ಸಂದರ್ಭದಲ್ಲಿ ರಾಸುಗಳನ್ನ ಕಿಚ್ಚಾಯಿಸಿದಾಗ, ಅಂದ್ರೆ ಬೆಂಕಿ ಮೇಲೆ ಹಾರಿಸಿದಾಗ ಆ ಕೀಟಗಳು ಹೋಗುತ್ತೆ. ನಾವು ಆಚರಿಸೋ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಕಾರಣ ಇದೆ, ಒಂದೊಂದು ಉಪಯೋಗ ಇದೆ ಅಲ್ವಾ ಮಾವ? ಹೌದಮ್ಮ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.